ಕ್ರಾಂತಿ ಟಿವಿಗೆ ವಿಶೇಷವಾಗಿ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಈ ಸಮಯದಲ್ಲಿ. ಇದು ಶಿಡ್ಲಘಟ್ಟ ಒಂದು ಅನೇಕ ಕೂಲಿ ಕಾರ್ಮಿಕರು ಕೆಲಸ ಮಾಡತಕ್ಕಂಥ ಸ್ಥಳಗಳು. ಅದರಲ್ಲಿ ಒಂದು ಮಾದಕ ದ್ರವ್ಯದ ಬಗ್ಗೆ ಅವೇರ್ನೆಸ್ ಮೂಡಲಿಕ್ಕೆ ಪೊಲೀಸ್ ಇಲಾಖೆ ಒಳ್ಳೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದರಲ್ಲಿ ಸದಾ ಒಂದು ಸುದ್ದಿಗಳ ಒಂದು ಹುಡುಕಾಟದಲ್ಲಿದ್ದಂಥ ಒಂದು ಪತ್ರಕರ್ತರಿಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಈ ಅವಕಾಶವನ್ನ ನಾವು ಇಲ್ಲಿ ಬಂದು ಖುಷಿಯಾಗಿ ನಾವು ಎಲ್ಲರ ಜೊತೆ ಒಂದು ಭಾಗವಹಿಸ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಒಂದು ಕ್ರಿಕೆಟ್ ಒಂದು ಕ್ರೀಡಾಕೂಟದಲ್ಲಿ ನಾವು ಗೆದ್ದಿದ್ದೀವಿ. ಅದು ಒಂದು 2-3 ಇದಕ್ಕೆ ನಮಗೆ ಸಾಥ್ ಕೊಟ್ಟರು ಸಹಿತ ಒಂದು ಇಡೀ ತಂಡಕ್ಕೆ ಒಂದು ಒಳ್ಳೆ ಹೆಸರು ಬರಂಗ ಆಯಿತು. ಅವ್ರಿಗೂ ಸಹ ನಮ್ಮ ಪತ್ರಕರ್ತ ಮಿತ್ರಗಳಿಗೆಲ್ಲ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ. ಮತ್ತೆ ಪೊಲೀಸ್ ಇಲಾಖೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದಕ್ಕೆ, ಅದು ಈ ತರ ವಿಶೇಷವಾಗಿ ಒಂದು ಜನರಿಗೆ ಅರಿವು ಮೂಡಿಸೋ ಮಾದಕ ದ್ರವ್ಯಗಳ ಬಗ್ಗೆ ಅರಿವು ಮೂಡಿಸೋ ಒಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿರೋದಕ್ಕೆ ಅವ್ರಿಗೂ ಸಹಿತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಜುಲೈ 25, 2026 ಈ ದಿನದಂದು ಶಿಡ್ಲಘಟ್ಟ ಪೊಲೀಸ್ ಇಲಾಖೆ ಮಾದಕ ವಸ್ತುಗಳ ವಿರುದ್ಧದ ಅಭಿಯಾನವನ್ನು ಆರಂಭಿಸಿ ಈ ದಿನ ನೆಹರು ಕ್ರೀಡಾಂಗಣದಲ್ಲಿ ವಿವಿಧ ಕ್ರೀಡಾ ಸ್ಪರ್ಧೆಗಳನ್ನ ಏರ್ಪಡಿಸಿತ್ತು. ಈ ಕ್ರೀಡಾ ಸ್ಪರ್ಧೆಯಲ್ಲಿ ಪೊಲೀಸ್ ಇಲಾಖೆ ಮತ್ತು ಪತ್ರಕರ್ತರ ತಂಡದ ನಡುವೆ ನೇರಾನೇರಿ ಒಂದು ಸ್ಪರ್ಧೆ ಏರ್ಪಟ್ಟಿತ್ತು. ಆ ಸ್ಪರ್ಧೆಯಲ್ಲಿ ಇವತ್ತು ಪತ್ರಕರ್ತರ ತಂಡ ರಾಮದಾಸ್ ಅವರ ನಾಯಕತ್ವದಲ್ಲಿ, ಪತ್ರಕರ್ತರಾದಂಥ ರಾಮದಾಸ್ ಅವರ ನಾಯಕತ್ವದಲ್ಲಿ ಒಂದು ಸಾಮೂಹಿಕ ನಾಯಕತ್ವ ಕ್ರೀಡೆಯಲ್ಲಿ ಒಂದು ಸ್ಪರ್ಧಾ ಮನೋಭಾವ ಇರಬೇಕು. ಇವತ್ತು ಸದಾ ನಾವು ಏನು ಸುದ್ದಿಗಳ ಹುಡುಕಾಟದಲ್ಲಿ ಸಮಾಜದ ಅಂಕುಡೊಂಕುಗಳನ್ನು ಮತ್ತು ಸಮಾಜದ ಸಮಸ್ಯೆಗಳನ್ನು ಬಿಂಬಿಸ್ತಾ ಹೋಗ್ತೀವಿ. ಇವತ್ತು ಈ ಮಾದಕ ವಸ್ತು ವಿರುದ್ಧದ ಅಭಿಯಾನದಲ್ಲೂ ನಮ್ಮ ಕ್ರೀಡೋತ್ಸವ ಕ್ರೀಡಾ ಮತ್ತು ನಮ್ಮ ಉತ್ಸಾಹವನ್ನು ತೋರಿಸಿ ಇವತ್ತು ಪೊಲೀಸ್ ಇಲಾಖೆಯ ತಂಡದ ವಿರುದ್ಧ ನಾವು ಗೆದ್ದಿದ್ದೀವಿ. ಈ ಗೆಲುವಿನಲ್ಲಿ ಅತ್ಯಂತ ಪ್ರಮುಖ ಒಂದು ಪಾತ್ರವನ್ನು ವಹಿಸಿದಂಥವರು ನಮ್ಮ ಉದಯವಾಣಿ ಪತ್ರಿಕೆಯ ರಾಮದಾಸ್ ಅವರು ನಮಗೆ ಗೆಲುವನ್ನು ತಂದುಕೊಡಿದ ಕ್ರೀಡಾ ಸ್ಫೂರ್ತಿ. ಈ ಕ್ರೀಡಾ ಸ್ಫೂರ್ತಿನ ನಾವು ಸಮಾಜದ ಅಭ್ಯುದಯಕ್ಕೆ ನಾವು ಉಪಯೋಗಿಸ್ಕೊಂಡು ಮುನ್ನಡೆದಿದ್ದೀವಿ. ಕ್ರಾಂತಿ ಟಿವಿ 24 ನ್ಯೂಸ್ಗೆ ಅಭಿನಂದನೆಗಳು. ಶಿಡ್ಲಘಟ್ಟದಲ್ಲಿ ಏನು ಪೊಲೀಸ್ ಇಲಾಖೆ ನಿರ್ವಹಣೆ ಮಾಡಿದಂತಹ ಈ ಒಂದು ಕ್ರೀಡೋತ್ಸವ ಏನು ವಾಲಿಬಾಲು ಮತ್ತು ಕ್ರಿಕೆಟನ್ನು ವಿಶೇಷವಾಗಿ ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿ ಸಾರ್ವಜನಿಕರ ಜೊತೆಯಲ್ಲಿ ಸಹ ಪೊಲೀಸ್ ಮತ್ತು ಪತ್ರಕರ್ತರು ಪ್ರತಿನಿತ್ಯ ನಾವು ಸುದ್ದಿಗಳಿಗೆ ಅಲ್ಲಿ ಇಲ್ಲಿ 4 ಮೂಲೆಗಳಲ್ಲಿ ನ್ಯೂಸ್ ಅಂದರೆ ಗೊತ್ತು ಯಾವ ಥರ ಅಂತ ಹೇಳಿದ್ರೆ ನಾರ್ತು, ವೆಸ್ಟು, ಈಸ್ಟು, ಸೌತು ಈ ಕಡೆ 4 ಭಾಗಗಳಲ್ಲಿ ನಾವು ಓಡಾಡ್ಕೊಂಡು ಬರ್ತೀವಿ. ಸುದ್ದಿ ಕವರ್ ಮಾಡ್ಕೊಂಡು ಮಧ್ಯದಲ್ಲಿ ಈ ಒಂದು ಕ್ರೀಡಾ ಆಯೋಜನೆ ಮಾಡಿರ್ತಾರೆ. ಬೆಳಗ್ಗೆನೆ ಶಾಸಕರು ಬಂದು ಉದ್ಘಾಟನೆ ಮಾಡಿ ಈ ಒಂದು ನಶೆಮುಕ್ತ ಭಾರತ ಕರ್ನಾಟಕವನ್ನು ಮಾಡಬೇಕು, ಡ್ರಗ್ಸ್ ಅಭಿಯಾನ ಕುರಿತು ನೀವೆಲ್ಲ ಜಾಗೃತಿ ಮೂಡಿಸಬೇಕು, ಯುವ ಸಮಾಜವನ್ನು ಒಳ್ಳೆ ರೀತಿ ಮುಂದೆ ತಗೊಂಡು ಹೋಗಬೇಕು. ಅದರ ಭಾಗವಾಗಿ ಪೊಲೀಸ್ ಇಲಾಖೆಯ ಇನಿಷಿಯೇಟ್ ತಗೊಂಡಿದ್ದಂತಹ ಏನು SP ಕುಶಾಲ್ ಚೌಸರ್ ಅವರು ಮತ್ತು ASP ಜಗನ್ನಾಥ್ ರೈ, ಅದರ ಭಾಗವಾಗಿ ನಮ್ಮ ಶಿಡ್ಲಘಟ್ಟ CPI ಆನಂದ್ ಕುಮಾರ್ ಅವರು, ಇವರು ಒಂದು ತಂಡ ಏನು ಪೊಲೀಸ್ ಇಲಾಖೆ ಭಾಳ ಖುಷಿ ತಂತು. ಇವತ್ತು ಪೊಲೀಸರ ಜೊತೆ ನಾವು ಒಂದು ಕ್ರೀಡೆ ಆಡಿದ್ದಕ್ಕೆ ಹೊಸ ಉತ್ಸಾಹ ಇತಿಹಾಸ ಪುಟಗಳಲ್ಲಿ ಸೇರುತ್ತೆ. ಯಾಕಂತ ಹೇಳಿದ್ರೆ ಪ್ರತಿ ಸಲನೂ ಯಾರ್ದೋ ಒಂದು ಸುದ್ದಿಗೆ ಬಂದು ನಾವು ಕವರ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈ ಸಲ ನಾವೇ ಪತ್ರಕರ್ತರು ಮತ್ತು ಪೊಲೀಸರ ತಂಡ ಒಂದು ಬಂದಾಗ ನಾವು ಒಂದು ರೀತಿ ಸಾಮಾಜಿಕವಾಗಿ ಭಾಳ ಎಲ್ಲ ರೀತಿ ನೋಡ್ತಾ ಇರ್ತೀವಿ. ಇಲ್ಲಿ ಬಂದು ಅವ್ರ ಜೊತೆ ಆಡಿದಾಗ ಕ್ರೀಡಾ ಮನೋಭಾವ ಹೆಚ್ಚಾಯಿತು. ಪೊಲೀಸರು ನಾವು ಆಡಿದಾಗ ಅವರೇ ಗೆಲ್ತಾರೆ ಅಂದ್ಕೊಂಡಿದ್ವಿ. ಯಾಕಂತ ಹೇಳಿದ್ರೆ ನಮ್ಮಲ್ಲೆಲ್ಲ ಸ್ಪೋರ್ಟ್ಸ್ ಸ್ಪಿರಿಟ್ ಇರೋ ಅಂಥವ್ರು ಇದ್ದರು, ಸ್ಪೋರ್ಟ್ಸ್ ಮ್ಯಾನ್ಗಳಿರಲಿಲ್ಲ.
ಅದರಲ್ಲಿ ವಿಶೇಷವಾಗಿ ಪೊಲೀಸ್ ಅವರಿಂದ ಪ್ರತಿನಿತ್ಯ ರನ್ ಮಾಡ್ತಾರೆ, ಅವ್ರು ಫಿಸಿಕಲ್ ಫಿಟ್ನೆಸ್ ಆಗಿರ್ತಾರೆ, ಅವರೆಲ್ಲ ಕಡೆನೂ ಆಡ್ತಾರೆ ಅನ್ನೋ ಒಂದು ಇದಿತ್ತು. ನಾವು ಜೋಕ್ ಮಾಡ್ತಾ ಇದ್ವಿ ನಿಮ್ಮ ಮೇಲೆ 150 ಹೊಡಿತೀವಿ ಅಂತ, ನಮಗೆ ಅವ್ರು 98 ಹೊಡೆದ್ರು. ಮತ್ತೆ ಅದನ್ನ ಹೆಂಗಪ್ಪ ಚೇಸ್ ಮಾಡ್ಕೊಳ್ಳೋದು ಅಂತ ನಾವು ಕ್ರೀಡಾಂಗಣ ಒಳಕ್ಕೆ ಹೋದ್ರೆ ನಮ್ಮ ವೈಭವ್ ಸೂರ್ಯವಂಶಿ 6 ಓವರ್ಗಳಲ್ಲಿ ಮುಗಿಸಿದ್ರು ಪಿಕ್ಚರ್ ಅಭಿಬಾಕಿ ಅಂತೇಳಿ ತೋರಿಸ್ಕೊಟ್ಟಿದ್ದಾರೆ. ನಾವೇನು ಪೊಲೀಸ್ ಅವ್ರ ಮೇಲೆ ಗೊತ್ತು ಸಂಭ್ರಮ ಮಾಡ್ತಾ ಇಲ್ಲ, ಡ್ರಗ್ಸ್ ಮುಕ್ತ ಅಭಿಯಾನಕ್ಕೆ ಇದೊಂದು ರೀತಿ ನಮಗೆ ಖುಷಿ ಕೊಡ್ತು. ಪೊಲೀಸ್ ಅವರು ಸಹ ಗೆದ್ದಿದ್ದು ಸೋಲಿತ್ತು ನಮ್ಮವರೇ, ಅದಕ್ಕೇನು ಸಂಭ್ರಮ ನಾವು ಮಾಡಲ್ಲ ನೀವು ಮಾಡ್ಕೊಂಡ್ಬೇಡ ನಮಗೇನೋ ಒಂದು ಖುಷಿ ಆಯಿತು. ಇದೇ ರೀತಿ ಯಾರಾದರೂ ಡ್ರಗ್ಸು ನಿಮ್ಮದು ಜೊತೆಗಳ ಪಕ್ಕದಲ್ಲಿ ಯಾರಾದರೂ ಕಾಣಿಸ್ಕೊಂಡ್ರೆ ಇಮಿಡಿಯೇಟ್ಲಿ ನ್ಯೂಸ್ ಅವ್ರಿಗೆ ತಿಳಿಸಿ, ಪೊಲೀಸ್ ಅವ್ರಿಗೆ ತಿಳಿಸಿ, ಅದನ್ನು ನಾವೆಲ್ಲ ನಿರ್ಮೂಲನೆ ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಇದೆಲ್ಲ ಆಯೋಜನೆ ಮಾಡಿರೋ ಪೊಲೀಸ್ ಇಲಾಖೆ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮ ಪತ್ರಕರ್ತರು ಸೀನಿಯರ್ಗಳಾದಂಥ ನಾಗಭೂಷಣ್ ಸರ್, ನಮ್ಮ ಹಿರಿಯ ಪತ್ರಕರ್ತರಾದ ಲಕ್ಷ್ಮಣ್ ರಾಜು ಸರ್, ಪ್ರಕಾಶ್ ಅಣ್ಣವರು ಎಲ್ಲರೂ ಟೋಟಲ್ ಬಂದು ನಮ್ಗೆ ಒಂಥರ ಉತ್ಸಾಹ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಜಗದೀಶ್ ಅಣ್ಣು ವಿಶೇಷವಾಗಿ ಜೊತೆಯಲ್ಲೇ ಆಡಿದ್ರು, ಅವ್ರಿಗೂ ಸಹ ನಾವು ಅಭಿನಂದನೆ ತಿಳಿಸ್ತಾ ಇದ್ದೀವಿ. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.